ನೋಡಿ ಗೈಸ್, ಇವು ಯಾವ ಥರ ಇದೆ ಅಂತ. ಇದು ಗೆಡ್ಡೆ ಹೂವು ಅಥವಾ ಡೇರೆ ಹೂವು ಅಂತ ನಮ್ಮ ಹಳ್ಳಿ ಸೈಡ್ ಅಂತಾರೆ. ನೋಡಿ ಗೈಸ್, ಮನೆಗೆ ಅಮ್ಮ ಇಲ್ಲ ಅಂತ ಅಂದ್ರೆ ನಾವು ಏನೆಲ್ಲ ಕೆಲಸ ಮಾಡಬೇಕು ಅಂತ. ಈ ಮಜ್ಜಿಗೆ ಕುಡಿಯಲ್ಲ ಅಂತ ಅಂದವರು ಕೂಡ ಒಂದು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬೇಕು, ಓಕೆನಾ. ಇದರಲ್ಲಿ ಬೋಂಡ ಕೂಡ ಮಾಡ್ಬೋದು. ಇದರ ಬೋಂಡ ಮಾಡಿದ್ವಿ ಅಂತ ಅಂದರೆ ನಿಜವಾಗ್ಲೂ ಭಾರಿ ಟೇಸ್ಟ್ ಇರುತ್ತೆ ಗೈಸ್. ನೋಡಿ ಗೈಸ್, ಇವು ಯಾವ ಥರ ಇದೆ ಅಂತ. ಇದು ಗೆಡ್ಡೆ ಹೂವು ಅಥವಾ ಡೇರೆ ಹೂವು ಅಂತ ನಮ್ಮ ಹಳ್ಳಿ ಸೈಡ್ ಅಂತಾರೆ. ಅಂದರೆ ನಿಮಗೆ ಗೊತ್ತಿರೋದು ಈ ಹೂವಿಗೆ ಏನಂತಾರೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನೋಡಿ ಗೈಸ್, ಯಾವ ರೀತಿ ರೆಡ್, ಯಾವ ರೀತಿ ಸಖತ್ತಿದೆ ಗೈಸ್. ಈ ಹೂವು ಮಾತ್ರ ಎಷ್ಟು ದೊಡ್ಡಕ್ಕಿದೆ ನೋಡಿ. ನಾನು ಅಲ್ಲಿ ಕಟ್ ಮಾಡ್ಕೊಂಬರ್ಬೇಕಾದ್ರೆ ಇದು ವೆಯ್ಟಿಗೆ ಅದು ಗಿಡನೇ ಸ್ವಲ್ಪ ಬಾಗಿತ್ತು, ಅಂದರೆ ಡೌನ್ ಆಗಿತ್ತು ಗೈಸ್. ಅಷ್ಟು ವೆಯ್ಟ್ ಇದೆ, ಸಖತ್ತಿದೆ ಗೈಸ್ ಮಾತ್ರ. ಇದೇ ಥರ ನಮ್ಮದು ಇನ್ನೊಂದು ಗಿಡ ಇದೆ ಗೈಸ್. ಇದೊಂದು ಗಿಡ ಇದೆ ಮತ್ತು ಇನ್ನೊಂದು ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಗಿಡ ಇದೆ. ಇದು ಮಾಮೂಲಿ ಗಿಡ ಥರ ಹಾಕೋಂಗಿಲ್ಲ ಗೈಸ್. ಒಂದು ಸ್ವಲ್ಪ ಗೆಡ್ಡೆನ ತೊಗೊಂಡು ಬಂದು ಹಾಕಿದರೆ ಅದು ಆದಮೇಲೆ ಇದು ಬರೋದು ಗೈಸ್. ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು, ಒಂದು ಒಳ್ಳೆ ಮಣ್ಣು ಬೇಕು ಗೈಸ್ ಇದು ಈ ರೀತಿ ಬರೋಕ್ಕೆ. ಅದಕ್ಕೋಸ್ಕರ ಇವಾಗ ಇದು ಫಸ್ಟ್ ಹೂವು ಅಲ್ವಾ, ಅದಕ್ಕೋಸ್ಕರ ಇದನ್ನು ದೇವರಿಗೆ ಕೊಡೋಣ ಅಂತ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದಿದ್ದ ನಮ್ಮ ಅಮ್ಮ ಆಗಿರ್ಬೋದು, ಬೇರೆಯವರು ತಗೊಳ್ತಾರೆ ಗೈಸ್. ನೋಡಿ ಗೈಸ್, ಮನೆಗೆ ಅಮ್ಮ ಇಲ್ಲ ಅಂತ ಅಂದ್ರೆ ನಾವು ಏನೆಲ್ಲ ಕೆಲಸ ಮಾಡಬೇಕು ಅಂತ. ಚಪಾತಿ ಏನೋ ಅಜ್ಜಿ ಉದ್ದು ಕೊಟ್ಟಿದ್ದಾರೆ ಸ್ವಲ್ಪ, ನಾನು ಅದರಲ್ಲಿ ಒಂದೆರಡು ಉದ್ದಿದ್ದೀನಿ. ಅದಾದಮೇಲೆ ಚಪಾತಿನೂ ನಾನೇ ಬೇಯಿಸ್ಬೇಕು ಗೈಸ್. ನೋಡಿ, ಅಮ್ಮ ಅವರು ಇಲ್ಲ ಮನೇಲಿ, ಅದಕ್ಕೋಸ್ಕರ ನಾವೇ ಎಲ್ಲ ಮಾಡ್ಕೋಬೇಕು ಗೈಸ್. ಚಪಾತಿಯಲ್ಲೇ ಇಲ್ಲಿ ಬೇಯಿಸೋಕ್ಕೊಂದು ಹಾಕಿದ್ದೀನಿ, ಇಲ್ಲೊಂದು ಆಲ್ರೆಡಿ ರೆಡಿ ಆಗಿದೆ ಗೈಸ್. ನೋಡಿ, ಚಪಾತಿ ಎಲ್ಲ ನಾನೇ ರೆಡಿ ಮಾಡಿದ್ದೀನಿ. ಓಕೆ ಗೈಸ್, ಹೇಳೋದು ಯಾವ ಟೈಮ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವೆಲ್ಲ ಕಲ್ತಿರ್ಬೇಕು. ಅಮ್ಮ ಇರಬೇಕಾದ್ರೇ ಹೌದು ಇದಕ್ಕೆ ಏನೇನು ಹಾಕಬೇಕು, ಏನೇನಿಲ್ಲ, ಈ ಥರ ನಾವೆಲ್ಲ ಕಲ್ತ್ಕೊಂಡಿರ್ಬೇಕು ಗೈಸ್. ಆವಾಗ ನೋಡಿ ಯಾವ ಥರ ಚಪಾತಿ ತೊಗೊಬೇಕು, ಯಾವ ಥರ ಹಾಕಬೇಕು, ಮತ್ತು ಚಪಾತಿಗೆ ಏನೇನು ಹಾಕಬೇಕು, ಯಾವ ಟೈಮಿಗೆ ಇದ್ರ ಮೇಲೆ ಎಣ್ಣೆ ಹಾಕಬೇಕು, ಯಾವ ಟೈಮಿಗೆ ಹಾಕ್ಬಾರ್ದು, ಇದೆಲ್ಲ ಅಮ್ಮ ಇದ್ದಾಗಲೇ ಕೇಳ್ಕೊಬೇಕು ಗೈಸ್. ಆವಾಗ ನಾವು ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ ಅನಿವಾರ್ಯ, ನಾವೇ ಮಾಡಬೇಕು, ನಾವೇ ಬೇಯಿಸ್ಬೇಕು. ಅವಾಗ ಎಷ್ಟು ಬೇಯಿಸ್ಬೇಕು, ಏನೇನು ಹಾಕಬೇಕು ಗೊತ್ತಿಲ್ಲ ಅಂದರೆ ಸುಮ್ಮನೆ ಆಗೇ ಇರ್ತೀವಿ. ಅದಕ್ಕೋಸ್ಕರ ಗೈಸ್, ಅಮ್ಮ ಅವರು ಇದ್ದಾಗ ಅವ್ರು ಏನೇನು ಮಾಡ್ತಿರ್ತಾರಲ್ಲ ಅಡುಗೆ ಮನೆಗೆ ಹೋಗಿ ನೀವು ಆರಾಮಾಗಿದ್ದಾಗ, ಸುಮ್ಮನೆ ಅವರು ತಿಂಡಿ ಮಾಡ್ತಿರಲಿ, ಚಪಾತಿ ಮಾಡ್ತಿರಲಿ, ಅಥವಾ ಬೇರೆ ಏನೋ ಸಾಂಬಾರಿನ ಐಟಮ್ಸ್ ಮಾಡ್ತಿರಲಿ, ಅವಾಗ ಹೋಗಿ ನೀವು ಏನೇನು ಹಾಕ್ತಾರೆ, ಏನೇನಿಲ್ಲ, ಎಷ್ಟು ಬೇಯಿಸ್ತಾರೆ, ಏನೇನು ಹಾಕ್ತಾರೆ ಅಂತ ನೋಡ್ಕೊಳ್ಳಿ ಗೈಸ್, ಓಕೆನಾ. ಯಾಕೆ ಬಿಡು ಅಮ್ಮ ಇದ್ದಾರೆ, ಅವರೇ ಮಾಡ್ತಾರೆ, ನಮಗೇನು ತಿನ್ನೋಣ ಅಷ್ಟೇ ಅಂತ ಅಂದರೆ ನಿಜ ಏನೂ ಆಗಲ್ಲ ಗೈಸ್. ಒಂದಲ್ಲ ಒಂದು ಟೈಮ್ನಲ್ಲಿ ಇವಾಗ ನನಗೆ ಬಂದಿದೆಯಲ್ಲ, ಆ ಥರ ನಿಮಗೂ ಕೂಡ ಒಂದೊಂದು ಟೈಮ್ನಾಗೆ ಪರಿಸ್ಥಿತಿ ಬಂದೇ ಬರುತ್ತೆ. ಅದಕ್ಕೋಸ್ಕರನಾದರೂ ನೀವು ಕಲ್ತ್ಕೊಳ್ಳಿ ಗೈಸ್. ಏನಾದರೂ ಮಾಡೋದು ಕಲಿಬೇಕು. ತಿಂಡಿ ಮಾಡೋದಾಗಿರ್ಬೋದು, ಈ ಥರ ಚಪಾತಿ, ಈ ಥರ, ಓಕೆನಾ. ನೋಡಿ ಗೈಸ್, ಯಾರಿಗೆ ಮಜ್ಜಿಗೆ ಕುಡಿಯೋಕ್ಕೆ ಇಷ್ಟ ಇರಲ್ಲ, ಒಬ್ಬೊಬ್ಬರಿಗೆ ಮಜ್ಜಿಗೆ ಅಂದರೆ ತುಂಬ ಆಸೆ ಇರುತ್ತೆ. ಬೇಸಿಗೆ ಕಾಲದಲ್ಲಾಗಿರ್ಬೋದು, ಯಾವುದೇ ಕಾಲ ಆಗಲಿ ಅವರು ಮಜ್ಜಿಗೆ ಕುಡಿತಾನೆ ಇರ್ತಾರೆ. ಆದರೆ ಒಬ್ಬೊಬ್ಬರಿಗೆ ಮಜ್ಜಿಗೆ, ಮೊಸರು ಈ ಥರ ನಿಜ ಕುಡಿಬೇಕು ಅಂತ ಅನಿಸಲ್ಲ. ಅವ್ರು ಏನು ಮಾಡಿ ಅಂತ ಅಂದರೆ ಒಂದು ಸ್ವಲ್ಪ ಒಗ್ಗರಣೆ ಟೈಪ್, ಇದ್ರೊಳಗೆ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಅದಾದಮೇಲೆ ಜೀರಿಗೆ, ಈ ರೀತಿ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿ ನೀವೇನಾದರೂ ಮಜ್ಜಿಗೆ ಆ್ಯಡ್ ಮಾಡಿದ್ರಿ ಅಂತ ಅಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ಮಜ್ಜಿಗೆ ಕುಡಿಯಲ್ಲ ಅಂತ ಅಂದವರು ಕೂಡ ಒಂದು ಸ್ವಲ್ಪ ಕುಡಿಯೋಣ ಅಂತ ಹೇಳ್ಬೇಕು, ಓಕೆನಾ. ನಾನು ಕೂಡ ಕುಡಿತಾ ಇರಲಿಲ್ಲ ಸ್ಟಾರ್ಟಿಂಗ್, ಮಜ್ಜಿಗೆ ಮೊಸರು ಏನು ತಿಂತಾನೇ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಇವಾಗ ಪಲಾವಿಗೆ ಮೊಸರು ಬಜ್ಜಿ ಮಾಡ್ತಾರಲ್ಲ, ಅದನ್ನು ನಮ್ಮಮ್ಮ ಮಾಡ್ತಾಯಿದ್ರು. ಒಂದು ಸ್ವಲ್ಪ ಒಗ್ಗರಣೆ ಟೈಪ್ ಹಾಕಿದಾಗ ಒಂದು ಸ್ವಲ್ಪ ಟೇಸ್ಟ್ ಬೇರೆಯೇ ಇರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಮಜ್ಜಿಗೆ ಕುಡಿಬೇಕು ಅಂತ ಅಂದರೆ ಈ ರೀತಿ ಕುಡಿಯೋಕ್ಕೆ ಅನ್ನಿಸ್ತಿಲ್ಲ, ಈ ಥರ ಆಗ್ತಿದೆ ಅಂತ ಅಂದರೆ ಈ ಥರ ಒಗ್ಗರಣೆ ಥರ ಮಾಡಿಕೊಂಡು ನೀವು ಆರಾಮಾಗಿ ಕುಡಿಬೋದು. ಇದು ಬೂದ ಬಾಳೆಕಾಯಿ ಅಂತ ನಮ್ಮ ಹಳ್ಳಿ ಸೈಡ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಾವು ಸಾಂಬಾರು ಕೂಡ ಮಾಡ್ಬೋದು ಇದನ್ನು ಹೆಚ್ಚಾಕಿ. ಮತ್ತು ಅಂದರೆ ಸಾಂಬಾರಿನೊಳಗಡೆ ತರಕಾರಿ ಹಾಕಿದ ರೀತಿ ಹಾಕೋಲ್ಲ ನಮ್ಮ ಸೈಡು. ಮತ್ತು ಏನಂತ ಅಂದರೆ ಇದ್ರ ಜೊತೆಗೆ ಕಾಳು ಮಾಡ್ತಾರಲ್ಲ, ಈಗ ಉದ್ಕ ಅಥವಾ ಬಸ್ಸಾರು ಆ ಥರ ಮಾಡ್ತಾರಲ್ಲ, ಅದ್ರ ಜೊತೆಗೆ ಕಾಳು ಇರುತ್ತಲ್ಲ, ಕಾಳು ಜೊತೆಗೆ ಇದನ್ನು ಹಾಕ್ತಾರೆ. ಮತ್ತು ಇದರಲ್ಲಿ ಬೋಂಡ ಕೂಡ ಮಾಡ್ಬೋದು. ಇದರ ಬೋಂಡ ಮಾಡಿದ್ವಿ ಅಂತ ಅಂದರೆ ನಿಜವಾಗ್ಲೂ ಭಾರಿ ಟೇಸ್ಟ್ ಇರುತ್ತೆ ಗೈಸ್. ನಿಜ, ನಿನ್ನೆ ನಮ್ಮ ಅಜ್ಜಿ ಅವರು ಮಾಡಿದ್ರು, ಬೇಕಾದರೂ ಫೋಟೋ ಹಾಕ್ತೀನಿ ನೋಡಿ, ಸಖತ್ತಿದೆ. ಇದರಿಂದ ನಿಜ ನೀವು ಕೂಡ ಏನಾದರೂ ಸಿಕ್ತು ಅಂತ ಅಂದರೆ ಹೆಲ್ತಿಗೂ ಕೂಡ ಒಳ್ಳೆಯದು. ಇದನ್ನು ಮಾಡ್ಕೊಂಡು ನೀವು ಕೂಡ ತಿನ್ನಿ, ಓಕೆನಾ. ಚೆನ್ನಾಗಿರುತ್ತೆ ಗೈಸ್, ಟೇಸ್ಟ್ ಮಾತ್ರ.